ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಥ್ರಿಲ್ ಕನ್ನಡ. ಸೊ ಇವತ್ತು ನಾನು ಹೊಸ ಹೆಲ್ಮೆಟ್ ತರೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಯಪ್ಪ ಅಂತ ಕೇಳಿದ್ರೆ ಹೌಸ್ ಆಫ್ ಮಷೀನ್ಸ್ಗೆ. ನಾನು ತುಂಬ ದಿನದಿಂದ ವೇಟ್ ಮಾಡ್ತಾಯಿದ್ದೆ, ನಾನು ಈ ಹೆಲ್ಮೆಟ್ ಯಾವಾಗ ತೊಗೊತೀನಿ ಅಂದ್ಬಿಟ್ಟು. ಮಾಡಲ್ಲು ನಿಮಗೆ ಆಲ್ರೆಡಿ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ, ಬಟ್ ಆದರೂ ಹೇಳ್ತೀನಿ. R2R Pro ಇದು KYTದು ಸ್ಪೋರ್ಟ್ಸ್ ಟೂರಿಂಗ್ ಕ್ಯಾಟಗರಿಲಿ ಬರುತ್ತೆ. ಸೊ ಚೆನ್ನಾಗಿದೆ, ಗ್ರಾಫಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ದಿನ ತೊಗೊಬೇಕು ಅಂತಿತ್ತು. ಸೊ ಕೊನೆಗೂ ಇವತ್ತು ಆ ದಿನ ಬಂದಿದೆ. ನಾನು ಲಡಾಖ್ ಹೋಗಿ ಬಂದಿದ್ದಲ್ಲ, ಹೆಲ್ಮೆಟ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಸ್ಕ್ರ್ಯಾಚಸ್ ಅದು ಇದು ಎಲ್ಲ. ಸೊ ಅದಕ್ಕೋಸ್ಕರ ಅಪ್ಗ್ರೇಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಸದ್ಯದಲ್ಲಿ ಇವಾಗ ನಾನು ಬೇಸ್ಮೆಂಟಲ್ಲಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ನನ್ನ GT ಇಲ್ಲ. ನನ್ನ GTನ ನಾನು ಸರ್ವೀಸು ಕೊಟ್ಟಿದ್ದೀನಿ. ಅದು ಇವತ್ತು ಸಂಜೆ 4 ಗಂಟೆಗೆ ಈಸ್ಕೋಬೇಕು, 4 ಗಂಟೆ 5 ಗಂಟೆಗೆ. ಇವಾಗ ಸದ್ಯಕ್ಕೆ ನನ್ನ ಸ್ಕೂಟಿ ತೊಗೊಂಡೋಗಲ್ಲ. ಸೌರಭ್ ಗಾಡಿ ಇದೆ. ಸೌರಭ್ ಅಷ್ಟೇ, ಅವನು ಸ್ವಲ್ಪ ಕೆಲಸ ಎಲ್ಲ ಶುರು ಆಗಿಬಿಟ್ಟಿದೆ. ಸೊ ಅದಕ್ಕೆ ಅವನು ಗಾಡಿನ ನನ್ನ ಜೊತೆಗೆ ಬಿಟ್ಟೋಗಿದ್ದಾನೆ. ಸೊ ಅವ್ನ ಗಾಡಿನೇ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಟ್ರೆಕ್ಕಿಂಗ್ ಬ್ಯಾಗ್ ಕ್ಯಾರಿ ಮಾಡ್ತಾಯಿದ್ದೀನಿ ನಾನು. ಅದರಲ್ಲೇ ತೊಗೊಂಬರೋಣ ಹೆಲ್ಮೆಟ್ ಬಾಕ್ಸ್ ಅಂದ್ಬಿಟ್ಟು. ಆದರೆ ಅದರಲ್ಲೇ ತೊಗೊಂಬರೋಣ, ಇಲ್ಲಾಂದರೆ ನಾನು ಬಂಗಿ ಕೋಡ್ಸು ಇದೆ ನನ್ನ ಹತ್ರ, ತೊಗೊಂಡಿದ್ದೀನಿ ಸೇಫ್ಟಿಗೋಸ್ಕರ. ಆಗಲಿಲ್ಲ ಅಂದರೆ ತರೋಕ್ಕೆ. ಸೊ ಬನ್ನಿ ಶಾಪ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕೀ ನೋಡಿ, ಫಸ್ಟು ಗಾಡಿ ಕೀ ಹಿಂಗೆ ತೆಗಿಬೇಕು. ಹಿಂಗೆ ಸಖತ್ತಾಗಿದೆ. ನನ್ನ ಗಾಡಿಗೂ ಈ ಥರ ಇರಬೇಕಿತ್ತು, ಚೆನ್ನಾಗಿರ್ತಿದ್ದೇನೋ. ಈ ಥರ ಡಿಸ್ಪ್ಲೇ ನನ್ನ ಗಾಡಿಗೂ ಇರಬೇಕಿತ್ತು ಗುರು. ರಾ ಅಂತ ಹೇಳ್ತಾರೆ, ಬಟ್ ಫೀಚರ್ಸು ಬೇಕು. ಈ ಥರ ಫೀಚರ್ಸ್ ಇದ್ರೇ ಮಜಾ. ಇಲ್ಲಿ ನೋಡಿ, ಜಸ್ಟ್ ಒಂದು ಕ್ಲಿಕ್ ಮಾಡ್ತೀನಿ ಅಷ್ಟೇ. ನನ್ನ ಗಾಡಿ ಥರ ಒತ್ತಿಡ್ಕೊಬೇಕಾಗಿಲ್ಲ ಇದನ್ನು ಇಗ್ನಿಷನ್ ಬಟನ್ನ. ಇದು ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಆನ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿ, ಕೂಲ್ ಆ್ಯಂಡ್ ಟೆಂಪ್ರೇಚರು ಜಾಸ್ತಿ ಆಗಬೇಕು, ಒಂದು 69 70 ಮೇಲೆ ಆಗಬೇಕು ಅಂದ್ಕೊತೀನಿ ಮೋಸ್ಟ್ ಪ್ರಾಬ್ಲಿ. ಸೊ ವಾರ್ಮಪ್ ಒಂದು 2 ಮಿನಿಟ್ಸ್ ಮಾಡ್ತೀನಿ. ಸೊ ಬನ್ನಿ ಶಾಪ್ ಕಡೆಗೆ ಹೊರಡೋಣ. ಆ್ಯಕ್ಚುಲಿ ನನ್ನ ಗೋಪ್ರೋ ಇಲ್ಲ, ಗೋಪ್ರೋದು ಸ್ಟೋರೇಜ್ ಫುಲ್ ಆಗಿದೆ. ನನ್ನ ಹತ್ರ 2 SD ಕಾರ್ಡ್ ಇತ್ತು, ಅದು ಫುಲ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ರೋಡಲ್ಲಿ ಹೋಗ್ತಿರೋದಲ್ಲ, ತೋರಿಸಲ್ಲ, ಡೈರೆಕ್ಟ್ ಶಾಪಲ್ಲೇ ಸಿಗ್ತೀನಿ ನಿಮಗೆ. ಬನ್ನಿ ಹೋಗೋಣ. ಸೊ ಬಾಯ್ಸ್, ನಾವು ಬಂದಿದ್ದೀವಿ ನೋಡಿ ಹೌಸ್ ಆಫ್ ಮಷೀನ್ಸ್ಗೆ. ತೋರಿಸ್ತೀನಿ, ಅದು ಮೇಲ್ಗಡೆ ಫ್ಲೋರಲ್ಲಿದೆ. ಅಲ್ಲಿ ಇದೆಯಲ್ಲ, ಅದೇ ಹೆಲ್ಮೆಟ್ ತೊಗೊಬೇಕಂತಿರೋದು ನಾನು. ನೋಡಿ ಫಸ್ಟಲ್ಲೇ ಇದೆ ಟಾಪಲ್ಲಿ. ನೋಡೋಣ ಬನ್ನಿ. ಸೊ ಬಾಯ್ಸ್, ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ, ಯಾಕಂದರೆ ಇದು R2R Pro, ಅದು R2R Pro. ಆ್ಯಕ್ಚುಲಿ ಎರಡೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನನಗೆ ಮುಂಚೆನೂ ಅಷ್ಟೇ, ನನಗೆ ಫಸ್ಟಲ್ಲಿ ಇದಿಷ್ಟ ಆಗಿತ್ತು. ಇದು ಚೆನ್ನಾಗಿದೆ, ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಇದು ವೈಸರ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಯಾಕಂದರೆ ಮ್ಯಾಚ್ ಆಗೋಲ್ಲ. ಆಮೇಲೆ ಈ ಕಲರ್ ಏನಿದೆಯಲ್ಲ, ಇದು ನನ್ನ ಗಾಡಿಗೆ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ಬಟ್ ಐ ಆಮ್ ಕನ್ಫ್ಯೂಸ್ಡ್, ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅಂತ. ಫಸ್ಟು ನಾನು ಇದು ಸೆಲೆಕ್ಟ್ ಮಾಡಿದ್ದೆ, ಇದು ಡಿಯೋಗೋ ಮೊರೆರಾ ಅಂದ್ಬಿಟ್ಟು. ಸಮಥಿಂಗ್ 8.7K ಆಗುತ್ತೆ. ಅದು ತುಂಬ ಸಗದಾಗಿದೆ. ಯಾವುದೇ ಗ್ರೀನ್ ಬೈಕ್ ಆಗಲಿ ಬ್ಲೂ ಬೈಕ್ ಆಗಲಿ ಸಗದಾಗಿ ಕಾಣುತ್ತೆ. ಬಟ್ ನನಗೆ ಇದು ಯಾಕೋ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ. ಇದಕ್ಕೂ ತುಂಬ ವ್ಯತ್ಯಾಸ ಇದೆ, ಶೇಪಲ್ಲಾಗಿರ್ಬೋದು, ಏರೋಡೈನಮಿಕ್ಸಲ್ಲಾಗಿರ್ಬೋದು. ಇದು ಏರೋಡೈನಮಿಕ್ಸ್ ಮಾತ್ರ ಸಗದಾಗಿದೆ, ಕಂಪೇರೇ ಇಲ್ಲ. ಆಲ್ಮೋಸ್ಟು ಇದ್ರ ಪ್ರೈಸ್ ಡಬಲ್ ಇದೆ. ಸೊ ಇದ್ರ ಪ್ರೈಸ್ ಬಂದು 16,750 ಏನೋ ಇದೆ. ಮುಂಚೆ 15.5 ಇತ್ತು ಅಂದ್ಕೊತೀನಿ, ಬಟ್ ನೋ ಐಡಿಯಾ. ಇಲ್ಲಿ ನೋಡ್ತಿರ್ಬೋದು ನೋಡಿ, ಸುಮಾರು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಇದು NZ ರೇಸು, ಇವೆಲ್ಲ ಕಾಸ್ಟ್ಲಿ, ಒಂದು 40-45K ಅಬೋವ್ ಎಲ್ಲ ಇದೆ ಪ್ರೈಸು. ನೋಡಿ ಹಿಂಗಿದೆ ಇಲ್ಲಿ. ಆಮೇಲೆ ಬಂದು ಅಲ್ಪೈನ್ ಸ್ಟಾರ್ ಸೂಟು, ಕ್ರೇಜಿ ಗುರು. ಒಂದಿನ ತೊಗೊತೀನಿ ನಾನು ಬಂದು ಇಲ್ಲಿ, ಅದು ಇಲ್ಲೇ ತೊಗೊತೀನಿ ಬಂದು. ಚೆನ್ನಾಗಿದೆ. ಇದೇ ಥರ ಗ್ರೀನ್ ಕಲರ್ ಇದ್ದರೆ ತೊಗೊತೀನಿ, ಯಾಕಂದರೆ ನಾನು ನೆಕ್ಸ್ಟ್ ಬೈಕ್ ತೊಗೊಳ್ಳೋದು ಗ್ರೀನೇ. ಸೊ ಆರೆಂಜ್ ಮ್ಯಾಚ್ ಆಗೋಲ್ಲ ಅಂದ್ಕೊತೀನಿ. ಸೊ ವಾಯ್ಸ್ ನೋಡಿ, ಎರಡು ಅಕ್ಕಪಕ್ಕದಲ್ಲಿ ಹೆಲ್ಮೆಟ್ ಇಟ್ಟಿದ್ದೀನಿ ನಾನು. ಇದು ಹಿಂಗೆ ಕಾಣ್ತಾ ಇದೆ, ಇದು ಸೌರಭ್ ಹೆಲ್ಮೆಟ್ಟು. ನೋಡಿ ಏರೋಡೈನಮಿಕ್ ಡಿಫ್ರೆನ್ಸ್ ನೋಡಿ. ಇದು ಹೆಂಗಿದೆ ಅಂದರೆ ಒಂಥರ ಸರ್ಕಲ್ ಹೋಗಿ ಹಿಂಗೆ ಹೋಗ್ತಾ ಇದೆ. ಇದು ನಾರ್ಮಲಾಗಿ
ಹಿಂಗೆ ಹೋಗ್ತಾ ಇದೆ. ಅದಂದರೆ ಎಕ್ಸ್ಟ್ರೀಮ್ ಸರ್ಕಲ್ ಇದೆ. ಸೊ ಏರೋಡೈನಮಿಕ್ ವಿಷಯದಲ್ಲಿ ಎರಡೂ ಚೆನ್ನಾಗೇ ಇದೆ. ಬಟ್ ಇದು ಅಷ್ಟೇ, ನಾನು ಸೌರಭ್ಗೆ ನಾನೇ ಸೆಲೆಕ್ಟ್ ಮಾಡಿಕೊಟ್ಟಿದ್ದು. ಇದು ನನ್ನ ಫೇವ್ರೆಟ್ ಗ್ರಾಫಿಕ್ಸ್ ಆ್ಯಕ್ಚುಲಿ. ಇದು ನನ್ನ ಫೇವ್ರೇಟೇ. ನೋಡೋಣ, ಡಿಸೈಡ್ ಮಾಡೋಣ. ಸೊ ವೈಸ್ ಈ ಜಾಕೆಟ್ ಏನಿದೆಯಲ್ಲ, ಇದು 21,700 ರುಪೀಸ್ ಇದೆ. ಸೊ ನನಗೇನು ಅನಿಸ್ತು ಅಂದರೆ ಈ ಜಾಕೆಟ್ ಬಗ್ಗೆ, ಇಟ್ ಈಸ್ ಅ ಎಂಟ್ರಿ ಲೆವೆಲ್ ಜಾಕೆಟ್. ಇದಕ್ಕೆ ಅಲ್ಪೈನ್ ಸ್ಟಾರ್ಸಿಗೆ ಪ್ಯಾಡಿಂಗ್ ನೋಡಿ ತುಂಬ ಮೆತ್ತಗಿದೆ. ಇಲ್ಲಿ ನೋಡಿ, ನಾನು ಪ್ಯಾಡಿಂಗ್ ಮೇಲೆ ಕೈ ಇಟ್ಟಿದ್ದೀನಿ ಆಲ್ರೆಡಿ, ತುಂಬ ಮೆತ್ತಗಿದೆ. ಇದು ಮೋಸ್ಟ್ ಪ್ರಾಬ್ಲಿ ಲೆವೆಲ್ 1 ಅನ್ಕೊತೀನಿ ಇದು. ಡಿಸೈನು ಓಕೆ, ಅಲ್ಪೈನ್ ಸ್ಟಾರ್ಸ್ ನಿಮಗೆ ಲೋಗೋ ಸಿಗುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನಂದು ಜಾಕೆಟ್ ಏನಿದೆಯಲ್ಲ ಅದರಲ್ಲಿ ಪ್ಯಾಡಿಂಗು ಸಿಕ್ಕಾಪಟ್ಟೆ ಹಾರ್ಡ್ ಬರುತ್ತೆ. ನಂದು ಲೆವೆಲ್ 2 ಜಾಕೆಟ್, ನಂದು ರಾಯಲ್ ಎನ್ಫೀಲ್ಡ್ದು. ಬಟ್ ಇದು ತುಂಬ ಥಿನ್ನಾಗಿದೆ. ಸೊ ನೀವು ಇದನ್ನ ಪ್ರಿಫರ್ ಮಾಡೋ ಬದಲು ನಿಮ್ಮ ದೊಡ್ಡ ದೊಡ್ಡ ಬೈಕ್ಸಿಗೆ ಇದೇ ತೊಗೊಬೇಕು. ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಇದೆ ಕಂಪ್ಯಾರಿಟಿವ್ಲಿ. ಇದು ಗಟ್ಟಿ ಇದೆ. ಇದು 21,000 ಇದೆ. ಇದು 1,28,000 ಇದೆ. ಸೊ ಪ್ರೈಸ್ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ನೀವು ಅಲ್ಪೈನ್ ಸ್ಟಾರ್ಸ್ ಬ್ರ್ಯಾಂಡಿಂಗೋಸ್ಕರ 21,000 ಖರ್ಚು ಮಾಡೋಕ್ಕೆ ಹೋಗಬೇಡಿ, ನಾನು ಸಜೆಸ್ಟ್ ಮಾಡಲ್ಲ. ತುಂಬ ಲೋ ಕ್ವಾಲಿಟಿ ಇದೆ ಇದು. ಪ್ಯಾಡಿಂಗು ಸಿಕ್ಕಾಪಟ್ಟೆ ತೆಳ್ಳಗಿದೆ. ಸೊ ಅದಕ್ಕೋಸ್ಕರ ಬಾಯ್ಸ್, ಯಾವಾಗಲಿದ್ರೂ ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ ಜಾಕೆಟು, ನೋಡ್ಕೊಂಡು ತೊಗೊಳ್ಳಿ. ಪ್ಯಾಡಿಂಗ್ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಟೈಟಾಗಿರಬೇಕು, ಗಟ್ಟಿಯಾಗಿರಬೇಕು. ಆಮೇಲೆ ಇದು ನೋಡಿ, ಇದಕ್ಕೆ ಬ್ಯಾಕ್ ಪ್ರೊಟೆಕ್ಟ್ರು ಕೂಡ ಬರೋಲ್ಲ. ಇದೆಲ್ಲ ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ನೋಡಿ ಇಲ್ಲಿಟ್ಟಿದಾರಲ್ಲ, ಈ ಥರ ಸಪ್ರೇಟಾಗಿ ಪ್ಯಾಡಿಂಗ್ ಇಟ್ಬಿಟ್ಟಿರ್ತಾರೆ. ಸೊ ಅಲ್ಪೈನ್ ಸ್ಟಾರ್ಸ್ ಅವ್ರದ್ದು ಇದೆ ಯಾವಾಗಲೂ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇದು ಓಕೆ. 1,28,000 ಕೊಟ್ಟು ತೊಗೊಬೇಕು ಅಂದರೆ ತಮಾಷೆ ಅಲ್ಲ ಅವರು. ವಾಯ್ಸ್ ಲುಕ್ ಹೆಂಗಿದೆ, ಚೆನ್ನಾಗಿದೆಯಾ? ಈ ಕಣ್ಣೇ ನೋಡ್ತಾ ಇದ್ದೀರಲ್ಲ, ಈ ಕಣ್ಣ ನೋಡಿ ತುಂಬ ಜನ ಬಿದ್ದಿದ್ದಾರೆ ಗುರು. ನಾನು ಹೆಸರು ತೊಗೊಳಕ್ಕಾಗಲ್ಲ. ಈ ವ್ಯೂ ನೋಡಿ, ಈ ಹೆಲ್ಮೆಟ್ ಹಾಕೊಂಡಿರೋದು ಕಣ್ಣು ಕಾಣಿಸ್ತಾ ಇದೆಯಲ್ಲ, ವ್ಯೂ ನೋಡಿ ತುಂಬ ಜನ ಬಿದ್ದಿದ್ದಾರೆ. ಸೊ ಬಾಯ್ಸ್, ಹೆಲ್ಮೆಟ್ ಪರ್ಚೇಸ್ ಮಾಡಿದ್ದೀನಿ. ಬ್ಯಾಗ್ ಒಳಗೆ ತುರಿಸ್ಕೊಂಡಿದ್ದೀನಿ ಹೆಂಗೋ. ಏನಪ್ಪ ಅಂದರೆ, ಇದನ್ನು ಬಾಕ್ಸ್ನ ನಾನು ಒಳಗಡೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಕ್ಸ್ನ ಹೆಲ್ಮೆಟ್ದು ಬ್ಯಾಗ್ ಬರುತ್ತಲ್ಲ ಅದರೊಳಗೆ ಹಾಕ್ಕೊಂಡಿದ್ದೀನಿ. ಸೊ ಎಸ್, ಮನೆ ಕಡೆ ಹೊರಡೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಟ್ ವಾಸ್ ಅ ಸ್ಮಾಲ್ ಬ್ಲಾಗ್. ನಾನು ಅನ್ಬಾಕ್ಸಿಂಗ್ ವೀಡಿಯೋನೂ ಮಾಡಿ ಹಾಕ್ತೀನಿ. ಸೊ ಸಿಗೋಣ, ಬಾಯ್ ಬಾಯ್.